ನಮಸ್ಕಾರ ಸ್ನೇಹಿತರೆ, ಎಂ ಪಿ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ರಾಜು ತಾಳಿಕೋಟ್ ಇವರ ಹೆಸರನ್ನ ನೀವು ಕೇಳಿರ್ತೀರ, ಇವ್ರನ್ನ ನೋಡಿರ್ತೀರ. ಇವ್ರ ಪರಿಚಯ ಎಲ್ರಿಗೂ ಕೂಡ ಸದಾ ಇದ್ದೇ ಇರುತ್ತೆ. ಅಂತಹ ಒಂದು ಅದ್ಭುತವಾದ ಕಲಾವಿದರು ಇವರು. ರಂಗಭೂಮಿ ಕಲಾವಿದರು ಹೌದು. ಸಿನಿಮಾದಲ್ಲೂ ಕೂಡ ತುಂಬಾ ಸಿನಿಮಾದಲ್ಲಿ ನಟಿಸಿದ್ದಾರೆ. ಸುಮಾರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇವರು ವಿಧಿವಶರಾಗಿದ್ದಾರೆ ಇವತ್ತು. ಸ್ನೇಹಿತರೆ, ರಾಜು ತಾಳಿಕೋಟ್ ಅವರು ಇವತ್ತು ವಿಧಿವಶರಾಗಿದ್ದಾರೆ. ಈ ವಿಧಿವಶರಾಗುವಂಥ ವಯಸ್ಸೇನಲ್ಲ, ಕೇವಲ ಒಂದು 49 ವರ್ಷ, 48-49 ವರ್ಷ. ಈ ಒಂದು ವಯಸ್ಸಿನಲ್ಲಿ ಇವರು ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಆಘಾತಕಾರಿ. ಅಂದರೆ ಏನಂತೀರ, ಈ ಒಂದು ಕನ್ನಡ ಚಿತ್ರರಂಗಕ್ಕೆ ಇರಲಿ, ಕಲಾರಂಗಕ್ಕೆ ಇರಲಿ, ಒಂದು ದೊಡ್ಡ ಒಂದು ನಷ್ಟ ಅಂತಲೇ ಹೇಳ್ಬೋದು. ಏಕಂತ ಹೇಳಿದ್ರೆ ತುಂಬಾ ಅದ್ಭುತವಾದ ಕಲಾವಿದರು ಇವರು. ನೀವು ಇವ್ರನ್ನ ಸಿನಿಮಾದಲ್ಲಿ ಮತ್ತು ಇವ್ರದ್ದು ತುಂಬಾ ಕ್ಯಾಸೆಟ್ ಬರ್ತಾಯಿತ್ತು. ಕಲಿಯುಗ ಕುಡುಕ ಮತ್ತು ಇನ್ನೂ ತುಂಬಾ ಕ್ಯಾಸೆಟ್ಗಳೆಲ್ಲ, ಅದರಲ್ಲಿ ತುಂಬಾ ಫೇಮಸ್ ಆದರು ಇವರು. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಮತ್ತು ಇವರು ಸಿನಿಮಾಗಳಲ್ಲಿ ನಟಿಸಿರೋದು ಕೇವಲ ಒಂದೆರಡು ಸಿನಿಮಾ ಅಲ್ಲ, ಸುಮಾರು ಒಂದು 10-15 ಸಿನಿಮಾವರೆಗೂ ನಟಿಸಿದ್ದಾರೆ. ಅದು ಅಲ್ಲದೆ ಇವರು ಬಿಗ್ ಬಾಸಲ್ಲೂ ಕೂಡ ಸ್ಪರ್ಧಿಯಾಗಿ ಬಂದಿದ್ದರು. ಅಲ್ಲೂ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಪರಿಚಯ ಇರ್ತಾರೆ. ಇವತ್ತು ರಾಜು ತಾಳಿಕೋಟ್ ಅವರು ಉಡುಪಿಯಲ್ಲಿ ಒಂದು ಶೂಟಿಂಗ್ ಇರುತ್ತೆ. ನಿನ್ನೆ ದಿವಸ ಶೂಟಿಂಗ್ ಮಾಡಿ ಎಲ್ಲ ಮುಗಿಸಿ ಪ್ಯಾಕಪ್ ಹೇಳೋ ಟೈಮಲ್ಲಿ ಇವ್ರಿಗೆ ಯಾಕೋ ಸ್ವಲ್ಪ ಅನಾರೋಗ್ಯ ಕಾಣಿಸ್ಕೊಳ್ಳುತ್ತೆ, ಎದೆನೋವು ಕಾಣಿಸ್ಕೊಳ್ಳುತ್ತೆ. ಆಗ ಮತ್ತೆ ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ. ಉಡುಪಿ ಹಾಸ್ಪಿಟ್ಲಲ್ಲೂ ಕೂಡ ಆಗೋದಿಲ್ಲ ಅಂತ ಹೇಳಿದಾಗ ಮಣಿಪಾಲ್ ಕರ್ಕೊಂಡೋಗಿದ್ದಾರೆ. ಅಲ್ಲಿ ಇವರಿಗೆ ಹೃದಯಾಘಾತ ಆಗಿ ಸಾವನ್ನಪ್ಪಿದ್ದಾರೆ. ತುಂಬ ನೋವಿನ ಸಂಗತಿ. ಏಕಂತ ಹೇಳಿದ್ರೆ ನೋಡಿ ಸ್ನೇಹಿತರೆ, ಕಲಾವಿದರು ಇವರಂತೂ ತುಂಬಾ ಕಷ್ಟದಿಂದ ಬಂದವರು. ಇವರ ತಂದೆ ತಾಯಿ ಕೂಡ ಒಂದು ನಾಟಕದ ಕಂಪನಿನ ಇಟ್ಕೊಂಡು ಕಲಾವಿದರಾಗಿ ಸೇವೆ ಮಾಡಿಕೊಂಡು ಬದುಕಿದಂಥವ್ರು. ಇವ್ರ ತಂದೆಗೆ ಪಾರ್ಶ್ವವಾಯು ಹೊಡೆದ್ಬಿಡುತ್ತೆ. ಇವ್ರ ತಾಯಿಗೂ ಕೂಡ ಕ್ಯಾನ್ಸರಿಂದ ನರಳ್ತಾ ಇರ್ತಾರೆ. ಹಾಗಾಗಿ ಇವರು ವಿದ್ಯಾಭ್ಯಾಸ ಕೂಡ ಫುಲ್ ಮಾಡೋದಿಲ್ಲ. ಅವರು ವಿದ್ಯಾಭ್ಯಾಸ ಕೂಡ 3ನೇ ಕ್ಲಾಸ್ಗೆ ಸ್ಕೂಲ್ ಬಿಟ್ಬಿಟ್ಟು ಈ ಮಟ್ಟಕ್ಕೆ ಬೆಳೆದಂಥ ವ್ಯಕ್ತಿ. ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಅವರು ಎಷ್ಟು ಕಷ್ಟಪಟ್ಟಿರ್ತಾರಂತ ನೀವು ಒಂದ್ಸರಿ ಯೋಚನೆ ಮಾಡಿ. ಏನು ಒಂದು ಯಾರು ಸಪೋರ್ಟ್ ಇಲ್ಲದೆ ಒಂದು ಚಿತ್ರರಂಗಕ್ಕೆ ಆಗಲಿ, ಯಾವುದೇ ಒಂದು ಇದಕ್ಕೆ ಆಗಲಿ ಬರಬೇಕಂದ್ರೆ, ಇಷ್ಟು ಹೆಸರು ಮಾಡಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ. ಅಂಥದ್ರಲ್ಲಿ ಇವರು ತುಂಬ ಸಫರ್ ಮಾಡಿ ಈ ಒಂದು ಸ್ಥಾನನ ಗಿಟ್ಟಿಸ್ಕೊಂಡಿದ್ರು ರಾಜು ತಾಳಿಕೋಟ್ ಅವರು. ಮತ್ತು ಇವರ ಸಾಂಸಾರಿಕ ಜೀವನದಲ್ಲಿ ಕೂಡ ಇವರಿಗೆ 2 ಹೆಂಡ್ತಿರು. ಒಂದು ಹೆಂಡ್ತಿ ಬಾಲ್ಯ ವಿವಾಹ ಆಗಿ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿದ್ದು. ಆ ನಂತರ ಇನ್ನೊಂದು ಪ್ರೀತಿ ಮದುವೆ ಆಗಿದ್ದಾರೆ. ಇವ್ರಿಗೆ 5 ಜನ ಮಕ್ಕಳು ಕೂಡ. ಸ್ನೇಹಿತರೆ, ಇವರು ತುಂಬಾ ಸಫರ್ ಮಾಡಿ ಬಂದಿದ್ದು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇವ್ರ ತಂದೆಯವರು ನಾಟಕದ ಕಂಪ್ನಿ ಇಟ್ಕೊಂಡಿದ್ರು. ಆದರೂ ಕೂಡ ಇವರಿಗೆ ಅವ್ರ ತಂದೆಯವರು ಮತ್ತು ತಾಯಿಯವರು ವಿಧಿವಶರಾದ್ಮೇಲೆ ಎಲ್ಲೂ ಕೂಡ ಚಾನ್ಸ್ ಸಿಗೋದಿಲ್ಲ. ಇವರು ತುಂಬಾ ಒಳ್ಳೆ ವ್ಯಕ್ತಿ. ಅಂದರೆ ಪಾತ್ರ, ಅಂದರೆ ಯಾವ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬಂಥ ವ್ಯಕ್ತಿ. ಇವ್ರಿಗೆ ಎಲ್ಲೂ ಕೂಡ ಚಾನ್ಸ್ ಸಿಗೋದಿಲ್ಲ. ಆಗ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ನಾಟಕದ ಕಂಪ್ನಿ ಹತ್ರ ವಾಚ್ಮ್ಯಾನ್ ಆಗಿ ತುಂಬ ದಿವಸ ಕೆಲಸ ಮಾಡಿರ್ತಾರೆ. ಆಗ ಎಲ್ಲೋ ಒಂದು ಕಡೆ ವಾಚ್ಮ್ಯಾನ್ ಆಗಿ ಕೆಲಸ ಮಾಡಬೇಕಾದ್ರೆ ಇವ್ರಿಗೆ ಯಾವುದೋ ಒಂದು ಮುಖ್ಯವಾದ ಪಾತ್ರದ ಒಂದು ವ್ಯಕ್ತಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇವ್ರಿಗೆ ಆ ಚಾನ್ಸ್ನ ಕೊಡ್ತಾರೆ. ಆಗ ಇವ್ರೇನು ಮಾಡ್ತಾರೆ ಅಂದರೆ, ಆ ಒಂದು ಚಾನ್ಸ್ನ ತುಂಬ ಯೂಸ್ ಮಾಡಿಕೊಂಡು ಚೆನ್ನಾಗಿ ಆ್ಯಕ್ಟ್ ಮಾಡಿ ಒಳ್ಳೆ ಹೆಸರು ಮಾಡ್ತಾರೆ. ಆಗಿಂದ ಇವ್ರಿಗೆ ಒಂದೊಂದಾಗಿ ಚಾನ್ಸ್ ಸಿಗ್ತಾ ಹೋಗುತ್ತೆ. ಆ ನಂತರ ಇವ್ರ ತಂದೆ ತಾಯಿ ಬಿಟ್ಟು ಹೋದಂಥ ಇವ್ರದ್ದೇ ಒಂದು ನಾಟಕದ ಕಂಪ್ನಿ ಇರುತ್ತೆ. ಅದನ್ನು ಏನಾದರೂ ಮಾಡಿ ಮುಂದೆ ತೊಗೊಂಬರ್ಬೇಕು ಅಂತ ಕ್ಲೋಸ್ ಆಗಿರುತ್ತೆ. ಅದನ್ನು ಮತ್ತೆ ಓಪನ್ ಮಾಡಿ ಮತ್ತೆ ಮುಂದೆ ತೊಗೊಂಬರ್ಬೇಕು, ಏನಾದರೂ ಒಂದು ಮಾಡಬೇಕು ಅಂತ ಮಾಡ್ತಾರೆ. ಮತ್ತೆ ಏನೋ ಒಂದು ತೊಂದರೆ ಆಗುತ್ತೆ, ಮತ್ತು ಹಂಗೆ ಹೋಗ್ತಾ ಇರುತ್ತೆ ಜೀವನ. ಆದರೆ ಇವರ ಲೈಫಲ್ಲಿ ಇವ್ರಿಗೆ ಟರ್ನ್ ಆಗಿದ್ದು ಹೇಗಂದರೆ, ಇವರ ಗುಡ್ ಲಕ್ ಅಂದರೆ ಇಡೀ ಕರ್ನಾಟಕನೇ ಇವ್ರ ಕಡೆ ತಿರುಗಿ ನೋಡೋಂಗೆ ಮಾಡಿದ್ದು ಅಂತ ಹೇಳಿದ್ರೆ ಅದು ಒಂದು ಕ್ಯಾಸೆಟ್, ಆಡಿಯೋ ಕ್ಯಾಸೆಟ್. ಯಾವ ಕ್ಯಾಸೆಟ್ ಅಂತ ಹೇಳಿದ್ರೆ ಕಲಿಯುಗ ಕುಡುಕ ಅಂತ ಇವರು ಆಡಿಯೋ ಕ್ಯಾಸೆಟ್ ರಿಲೀಸ್ ಮಾಡ್ತಾರೆ. ಆಗ ಇವರು ಒಂದು ನಾಟಕ ಮಾಡಿರ್ತಾರೆ. ಆ ನಾಟಕ ಕೂಡ ಕಲಿಯುಗ ಕುಡುಕ ಅಂತ, ಆ ನಾಟಕ ಕೂಡ ಕ್ಯಾಸೆಟ್ ಆಗಿ ಬಿಡುಗಡೆ ಮಾಡ್ತಾರೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ನಾನು ಮುಂದೆ ನೀನು ಮುಂದೆ ಅಂತ ಹೇಳ್ಬಿಟ್ಟು ಆ ಕ್ಯಾಸೆಟ್ನ ಖರೀದಿ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಆ ಕ್ಯಾಸೆಟ್ ಅಷ್ಟೊಂದು ಚೆನ್ನಾಗಿರುತ್ತೆ. ನಾನು ಕೇಳಲಿಲ್ಲ, ತುಂಬ ಜನ ಕೇಳಿದವರು ಆ ಥರ ಹೇಳಿದ್ದಾರೆ. ನಾನು ನೆಕ್ಸ್ಟು ಆ ಕ್ಯಾಸೆಟ್ನ
ಕೇಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಅವ್ರಿಗೆ ಆರ್ಥಿಕವಾಗಿ ಆಗಲಿ ಮತ್ತು ಹೆಸರಾಗಲಿ ಎಲ್ಲ ಕೂಡ ಆ ಒಂದು ಕ್ಯಾಸೆಟಲ್ಲಿ ಅವ್ರು ಏನು ಅಂದ್ಕೊಂಡಿದ್ರು ಎಲ್ಲ ಕೂಡ ಸಿಗ್ತಾ ಬರುತ್ತೆ. ಆನಂತರ ಅವ್ರು ಏನು ಮಾಡ್ತಾರೆ ಅಂದರೆ ಅದೇ ಥರ ಇನ್ನೊಂದು ಒಂದು 2-3 ಕ್ಯಾಸೆಟ್ ಮಾಡ್ತಾರೆ. ಆಗ ಅವ್ರಿಗೆ ಇನ್ನೂ ತುಂಬ ಚೆನ್ನಾಗಿ ಹೆಸರಾಗುತ್ತೆ. ಅವರ ತಂದೆ ತಾಯಿ ನಡೆಸ್ತಾ ಇದ್ದಂಥ ನಾಟಕದ ಕಂಪ್ನಿನ ಓಪನ್ ಮಾಡ್ತಾರೆ. ಆ ಕಡೆ ಉತ್ತರ ಕರ್ನಾಟಕದ ಕಡೆ ತುಂಬಾ ಹೆಸರು ಮಾಡ್ತಾರೆ. ತುಂಬ ಒಂದು ಒಳ್ಳೆ ವ್ಯಕ್ತಿ. ಅವ್ರ ಹೆಸರು ನಿಜವಾದ ಹೆಸರು ಬಂದ್ಬಿಟ್ಟು ರಾಜು ಸಾಬ್ ಅಂತ ಹೇಳ್ಬಿಟ್ಟು, ಆದರೆ ಅವ್ರಿಗೆ ರಾಜು ತಾಳಿಕೋಟ್ ಅಂತಲೇ ಎಲ್ಲರೂ ಕರೀತಾ ಇರ್ತಾರೆ. ಆಗ ಮತ್ತೆ ಇವ್ರಿಗೆ ಮತ್ತೆ ಈ ಕಡೆ ಸಿನಿಮಾ ರಂಗಕ್ಕೆ ಬರಬೇಕು ಅನಿಸುತ್ತೆ. ಸಿನಿಮಾ ರಂಗಕ್ಕೂ ಕೂಡ ಬಂದು ಕೆಲವೊಂದು ಸುಮಾರು ಸಿನಿಮಾಗಳು ಮಾಡ್ತಾರೆ. ಆದರೂ ಕೂಡ ಅವ್ರಿಗೆ ಹೆಚ್ಚಿಗೆ ಸಿನಿಮಾಗಳಲ್ಲಿ ಮಾಡದೇ ಇರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಅವರು ಆ್ಯಕ್ಟ್ ಮಾಡಬೇಕಾದ್ರೆ ಅವರು ನಾನು ಉತ್ತರ ಕರ್ನಾಟಕ ಭಾಷೆ ಬಿಟ್ಟು ಬೇರೆ ಲ್ಯಾಂಗ್ವೇಜಲ್ಲಿ ನನಗೆ ಅಷ್ಟೊಂದು ಸೂಟ್ ಆಗಲ್ಲ, ನಾನು ಮಾಡಲ್ಲ ಅಂತ ಹೇಳಿದ್ದಕ್ಕೋಸ್ಕರ ಈಗ ಡೈರೆಕ್ಟರ್ಸ್ ಅವರೆಲ್ಲ ಈ ಕಡೆ ಬೆಂಗಳೂರಾಗಲಿ ಮಂಡ್ಯ ಭಾಷೆ ಆಗಲಿ ಈ ಥರ ರೋಲ್ಗಳೆಲ್ಲ ಕೊಟ್ಟಾಗ ಅವರು ನನಗೆ ಇದು ಸೂಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವರೇ ಅವಾಯ್ಡ್ ಮಾಡ್ಕೊಂಡು ಹೋಗಿರೋದ್ರಿಂದ ಇವರಿಗೆ ಸಿನಿಮಾದಲ್ಲಿ ಸ್ವಲ್ಪ ಇವ್ರನ್ನ ನೋಡೋದು ನಾವು ಕಡಿಮೆ ಇರ್ಬೋದು. ಆದರೆ ಇವರೇ ಬೇಡ, ನನಗೆ ಈ ನನ್ನ ಉತ್ತರ ಕರ್ನಾಟಕ ಭಾಷೆ ಆದರೆ ನನಗೆ ಚೆನ್ನಾಗಿ ಸೂಟ್ ಆಗುತ್ತೆ, ಇದರಿಂದನೇ ನಾನು ಜನರಿಗೆ ಅಟ್ರಾಕ್ಟ್ ಮಾಡ್ಬೋದು, ಈ ಬೇರೆ ಥರ ಭಾಷೆ ಆದರೆ ನಾನು ಅಷ್ಟೊಂದು ಸೂಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವರೇ ದೂರ ಸರಿದಿದ್ದರಿಂದ ಅವರು ಸಿನಿಮಾಗಳಲ್ಲಿ ಸ್ವಲ್ಪ ಕಡಿಮೆ ಕಾಣಿಸ್ಕೊಂಡಿದ್ದಾರೆ. ಅದು ಬಿಟ್ಟರೆ ರಂಗಭೂಮಿಯಲ್ಲಿ ತುಂಬಾ ಒಂದು ಹೆಸರು ಮಾಡಿದಂಥವ್ರು ಕಲಾವಿದರು. ಇಂತಹ ಕಲಾವಿದರಿಗೆ ಯಾಕೆ ಈ ಥರ ಅಕಾಲಿಕ ಮರಣ ಬರುತ್ತೆ? ಇವ್ರಿಗೆ ಸ್ವಲ್ಪ ದುಶ್ಚಟಗಳಂದರೆ ಡ್ರಿಂಕ್ಸ್ ಆಗಿರ್ಬೋದು ಮತ್ತು ಸಿಗರೇಟ್ ಸ್ಮೋಕ್ ಆಗಿರ್ಬೋದು, ಏನಾಗುತ್ತೆ ಬಿಡು, ಏನಾಗೋದಿಲ್ಲ ಅಂತ ಅವರು ಕೆಲವೊಂದು ಕಾರ್ಯಕ್ರಮಗಳಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ, ಅದೆಲ್ಲ ಏನೂ ಆಗಲ್ಲ ನನಗೆ ಅಂತ. ಆದರೆ ಅದಾಗಿದ್ದಕ್ಕೆ ಈ ಥರ ಆಯಿತು ಅಂತ ಕೆಲವರು ಹೇಳ್ತಾರೆ. ಆದರೆ ಬೇರೆ ನಟರೆಲ್ಲರೂ ಎಷ್ಟೋ ಜನ ತುಂಬ ಫಿಟ್ಟಾಗಿದ್ದವರು ಕೂಡ ಈ ಒಂದು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹಾಗಾದರೆ ಏನಿದು ರಹಸ್ಯ, ಆರೋಗ್ಯದ ರಹಸ್ಯ ಅಂತಲೇ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದ್ರೆ ಕಲಾವಿದರಿಗೆ ಈ ಥರ ಆದಾಗ ಒಂದು ಚಿತ್ರರಂಗನೇ ಇರ್ಬೋದು, ಒಂದು ತುಂಬಾ ಎಲ್ಲರೂ ಕೂಡ ಸ್ವಲ್ಪ ಏನೋ ಒಂದು ಕಳ್ಕೊಳೋ ಥರ ನಾವು ಆಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮನ್ನು ಸದಾಕಾಲ ಯಾವುದೋ ಒಂದು ನಾವು ದಿವಸ ನೋಡಿಲ್ಲ ಅಂದ್ರೂ ಯಾವತ್ತೋ ಒಂದು ದಿವಸ ಅವ್ರನ್ನ ನೋಡಿದಾಗಾದರೂ ನಮ್ಮ ಮನುಷ್ಯರಿಗೆ ಎಲ್ರಿಗೂ ಕಷ್ಟ ಇದ್ದೇ ಇರುತ್ತೆ. ಅದನ್ನೆಲ್ಲ ಮರೆತು 1-2 ಕ್ಷಣ ನೋಡಿ ಅವರನ್ನು ನಗ್ತೀವಲ್ಲ, ಅವರು ನಮ್ಮನ್ನು ಚಿಂತೆಗಳಿಂದ 1-2 ನಿಮಿಷ ಆದರೂ ಇಲ್ಲೊಂದು 10 ನಿಮಿಷ ಆದರೂ ದೂರ ಮಾಡ್ತಾರಲ್ಲ, ಅದರಿಂದ ಒಂದು ಸ್ವಲ್ಪ ಫೀಲ್ ಆಗುತ್ತೆ. ಏನೇ ಆಗಲಿ ರಾಜು ತಾಳಿಕೋಟ್ ಅವ್ರಿಗೆ ಇಷ್ಟು ಬೇಗ ಈ ಒಂದು ಸಾವು ಬರಬಾರ್ದಿತ್ತು. ಏನು ಮಾಡೋಕ್ಕಾಗಲ್ಲ, ವಿಧಿವಶ. ಯಾರೇನು ಮಾಡೋಕ್ಕಾಗಲ್ಲ. ದೇವ್ರು ಕರೆದಾಗ ನಾವೇ ಆಗಲಿ ನೀವೇ ಆಗಲಿ ಯಾರೇ ಆಗಲಿ ಹೋಗ್ತಾ ಇರಬೇಕು. ನಿಮಗೆ ರಾಜು ತಾಳಿಕೋಟ್ ಅವ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ರಾಜು ತಾಳಿಕೋಟ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ದೇವ್ರನ್ನ ಪ್ರಾರ್ಥನೆ ಮಾಡೋಣ. ಇಲ್ಲಿಗೆ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್.